ಈ ಯಜಮಾನ ಸಿನಿಮಾ 25 ಇಯರ್ಸ್ ಆದಮೇಲೆ ಅವತ್ತಿನ ರಿಲೀಸ್ಗೆ ಇದು ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಹಿಟ್ ಆಯಿತಾ. ಆವತ್ತು ರಿಲೀಸ್ ಬ್ಲಾಕ್ ಬಸ್ಟರ್. ಇವತ್ತು ಪ್ಯಾನ್ ಇಂಡಿಯಾ ಏನಿದೆ ಇದು ಯಾವ ಇಂಡಿಯಾನೂ ಇಲ್ಲ. ಯಜಮಾನ ಮುಂದೆ ಯಾವ ಇಂಡಿಯಾನೂ ಇಲ್ಲ. ಪ್ಯಾನ್ ಇಂಡಿಯಾ ಯಾವುದೂ ಇಲ್ಲ. ಯಾಕಂದ್ರೆ ಅವತ್ತಾಗಿದ್ದ ಕಲೆಕ್ಷನ್ ರೆಕಾರ್ಡ್ ಬ್ರೇಕ್ ಕಲೆಕ್ಷನ್ ಆಗಿದ್ದು. ಅದೇ ಇವತ್ತಿನ ರೇಂಜ್ ತೊಗೊಂಡ್ರೆ ಇವತ್ತು ಸುಮಾರು ಒಂದು 250-300 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತಾಯಿತ್ತು ಕನ್ನಡ ಪಿಕ್ಚರು. ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಅಲ್ಲ, ಕಂಟೆಂಟೆಡ್ ಓರಿಯೆಂಟೆಡ್ ಸಿನಿಮಾ, ಫ್ಯಾಮಿಲಿ ಸಿನಿಮಾ. ಸೊ ಇದನ್ನು ಭಾಳ ಜನ ತಿಳ್ಕೊಬೇಕಾಗುತ್ತೆ. ಒಂದು ಯಜಮಾನ ಸಿನಿಮಾ ವಾಟ್ ಲೆವೆಲ್ಗೆ ಅದು ಫೆಚ್ ಆಯಿತು, ಕಮರ್ಷಿಯಲ್ ಹಿಟ್ ಆಯಿತು, ಪ್ಲಸ್ ಎಲ್ಲ ಜನಗಳಿಗೆ ಅವರ ಅಂತರಾತ್ಮಕ್ಕೆ ಒಂದು ಮುಟ್ಟುವಂಥ ಒಂದು ಇದನ್ನು, ಅಂದರೆ ಅದು ಲವ್, ಒಂದು ಫ್ಯಾಮಿಲಿ ಲವ್ ಆ್ಯಂಡ್ ಅಫ್ಯಾಕ್ಷನ್ನು, ಅದು ವ್ಯಾಲ್ಯೂಸ್ ಕಟ್ಟೋಕ್ಕೆ ಆಗಲ್ಲ. ಅದು ಇಟ್ ವಾಸ್ ಪ್ರೂವ್ಡ್. ಒಂದು ರಾಜ್ಕುಮಾರ್ ಮಾಡಿದ ಬಂಗಾರದ ಮನುಷ್ಯ ಸಿನಿಮಾ ಆಗಿರ್ಬೋದು, ಒಂದು ಯಜಮಾನ, ಇಟ್ ಇಸ್ ಆಲ್ ಮೈಲ್ ಸ್ಟೋನ್ ಮೂವೀಸ್. ಯಾ